ಒಂದು ಕಡೆ ಕತ್ತಲು, ಇನ್ನೊಂದು ಕಡೆ ಕರಡಿಯ ಕಾಟ. ಮರವೇರಿ ಕುಳಿತು ಬಿಡ್ತೋ ಕರಡಿ. ಎಲ್ಲಪ್ಪ ಈ ಕರಡಿ ಕಾಟ ಕೊಡ್ತೋ ಅಂತೀರಾ? ಜೊತೆಗೆ ಈ ಕರಡಿ ಕಾರ್ಯಾಚರಣೆಗೆ ಏನೆಲ್ಲ ಸರ್ಕಸ್ ನಡೀತೋ ಗೊತ್ತಾ? ಇದರ ಫುಲ್ ಸ್ಟೋರಿಗೆ ಈ ವರದಿ ನೋಡಿ. ಬನ್ನೇರುಘಟ್ಟದ ಸಂಪಿಗೆಹಳ್ಳಿ ಭೈರಪ್ಪನಹಳ್ಳಿಯಲ್ಲಿ ನಿನ್ನೆ ರಾತ್ರಿ ಕರಡಿಯೊಂದು ಪ್ರತ್ಯಕ್ಷವಾಯಿತು. ಆತಂಕಗೊಂಡ ಸ್ಥಳೀಯರು ಕರಡಿಯನ್ನ ಬೆನ್ನಟ್ಟದರು. ಆಗ ಕರಡಿ ಅಲ್ಲೇ ಇದ್ದ ಮರವೊಂದನ್ನು ಏರಿಯೇ ಬಿಡಿತು. ಬನ್ನೇರುಘಟ್ಟ ಸುತ್ತಮುತ್ತಲಿನಲ್ಲಿ ಕರಡಿ ಕಾಟ ಅತಿ ಹೆಚ್ಚಾಗಿತ್ತು. ಭೂತಾನಹಳ್ಳಿ, ಭೈರಪ್ಪನಹಳ್ಳಿ ಈ ಕಡೆ ಹಳ್ಳಿ, ಕಾಡಿಗೆ ಹತ್ತಿರವಾದಂಥ ಹಳ್ಳಿಗಳಲ್ಲಿ ಈ ಕರಡಿ ಕಾಟ ತುಂಬಾ ಇತ್ತು. ಅದನ್ನ ನೋಡಿದ್ರೆ ಸಂಜೆ ಆದರೆ ಸಾಕು ಯಾರು ಆಚೆನೇ ಬರ್ತಾ ಇರಲಿಲ್ಲ. ನಮಗೂ ಆಚೆ ಹೋಗ್ಬೇಕಂದ್ರೆ ತುಂಬಾ ಭಯ ಆಗೋದು. ಅದು ಯಾವುದೇ ರೀತಿ ಹಾನಿ ಮಾಡಿಲ್ಲ ಅಂದ್ರೂ ನಮಗೆ ಯಾವುದೋ ರೀತಿ ಭಯ ಹೆಚ್ಚಾಗಿರ್ತಾಯಿತ್ತು. ಅಷ್ಟರಲ್ಲಿ ಸ್ಥಳಕ್ಕೆ ಬಂದ ಅರಣ್ಯಾಧಿಕಾರಿಗಳು ಕರಡಿಗೆ ಅರವಳಿಕೆ ಮದ್ದು ನೀಡಿದರು. ಇದರಿಂದ ಸುಸ್ತಾದ ಕರಡಿ ಮರದ ಮೇಲೆಯೇ ಒರಗಿತು. ಅಷ್ಟರಲ್ಲಿ ಜನರೆಲ್ಲ ಕೆಳಗೆ ಬಲೆ ಹಿಡಿದು ಕಾದು ನಿಂತಿದ್ದರು. ಆಗ ಸಿಬ್ಬಂದಿಯೊಬ್ಬರು ಮರವೇರಿ ಕರಡಿಯನ್ನ ಕೆಳಗೆ ತಳ್ಳಿದರು. ಕೊನೆಗೆ ಕರಡಿ ಬಲೆಯಲ್ಲಿ ಸಿಕ್ಕಿಕೊಳ್ತು. ಮರ ಹತ್ತಿದ ತಕ್ಷಣ ಊರು ಹುಡುಗರು ಮತ್ತು ಜನಗಳೆಲ್ಲ ತುಂಬ ಜನ ಸೇರಿಬಿಟ್ಟಿದ್ರು. ಆಗ ಈಗ ಅರಣ್ಯ ಸಿಬ್ಬಂದಿಗೆ ಫೋನ್ ಮಾಡಿ ಕರೆದಾಗ ಅವ್ರು ತಕ್ಷಣ ಬಂದು ಅದಕ್ಕೆ ಚುಚ್ಚುಮದ್ದು ಕೊಟ್ಟು ಅದನ್ನು ಮರದಿಂದ ಯಾವುದೇ ರೀತಿ ತೊಂದರೆ ಆದಂಗೆ ಕೆಳಗಡೆ ಇಳಿಸಿ ಅದನ್ನು ತುಂಬ ಒಳ್ಳೆ ರೀತಿ ರಕ್ಷಿಸಿದ್ದಾರೆ. ಬನ್ನೇರುಘಟ್ಟ ಉದ್ಯಾನದಿಂದ ತಪ್ಪಿಸಿಕೊಂಡಿದ್ದ ಈ ಕರಡಿ ಕಳೆದ ಕೆಲ ದಿನಗಳ ಹಿಂದೆ ಬನ್ನೇರುಘಟ್ಟ ಸುತ್ತಲ ಹಳ್ಳಿಗಳಲ್ಲಿ ಕಾಣಿಸಿಕೊಂಡು ಆತಂಕಕ್ಕೆ ಕಾರಣವಾಗಿತ್ತು. ಕರಡಿ ಸೆರೆ ಸಿಕ್ಕ ಬಳಿಕ ಜನರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಮಂಜುನಾಥ, ಸುವರ್ಣ ನ್ಯೂಸ್ 24/7 ಆನೇಕಲ್.